మహదేశ్వర స్వామికి, డాక్టర్ బిఆర్ అంబేద్కర్ కి, డాక్టర్ బిఆర్ అంబేద్కర్ కి, డాక్టర్ బిఆర్ అంబేద్కర్ కి, విద్యా గణపతికి, విద్యా గణపతికి, విద్యా గణపతికి. చతుర్భుజం ప్రసన్నవదనం సర్వవిఘ్నోపశాంతయే అగజానన పద్మార్కం గజాననమర్నిశం అనేకదంతం ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಂಭ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಂಭ ಕಮ್ಮಗೊಲ್ಲನ ವೈರಿ ಸುತನಾದ ಸುಂದಿರ ಕಮ್ಮಗೊಲ್ಲನ ವೈರಿ ಸುತನಾದ ಸುಂದಿರ ಎಣ್ಣೆಯ ಗಣನಾಥನೇ ಅಮ್ಮಯ್ಯ ನಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಂಭ ಕೋರೆದಡಿ ಹನಾರಂಭ ಮೋರೆ ಕಬ್ಬಿನ ಭಾವ ಮೊರೆದ ಗಲದಡಿ ಕೋರೆದಡಿ ಹನಾರಂಭ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದನ ಮೂರು ಕಣ್ಣನ ಸುತ ಮುರಿದಿಟ್ಟ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಂಭ ದಂಗೆಯ ಪಿಡಿದು ದಟ್ಟ ಚಲ್ಲಣದಿ ದಿಟ್ಟ ತನಿಹನಾರಂಭ ಹುಟ್ಟ ದಂಗೆಯ ಪಿಡಿದು ದಟ್ಟ ಚಲ್ಲಣದಿ ದಿಟ್ಟ ತನಿಹನಾರಂಭ ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಂಭ ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲಗೊಲ್ಲ ರಾಶಿ ಜ್ಞಾನಿವನಾರಂಭ ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲಗೊಲ್ಲ ಭಾಷಿಕ ನಿಹನಾರಂಭ
ಲೇಸಾದಿ ಜನರ ಸಲಹುವ ಕಾದಿನೆಯ ಲೇಸಾದಿ ಜನರ ಸಲಹುವ ಕಾದಿನೆಯ ಕೇಶವದಾಸ ಕಣೆಯ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ಕಮ್ಮ ಗೊಲ್ಲನ ವೈರಿ ಸುತನಾದ ಸುಂದಿಲ ಕಮ್ಮ ಗೊಲ್ಲನ ವೈರಿ ಸುತನಾದ ಸುಂದಿಲ ಎಣ್ಣೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ಅಮ್ಮ ನಿಮ್ಮೊಳಗಿಹ ನಾರಮ್ಮ ನಿಮ್ಮೊಳಗಿಹ ನಾರಮ್ಮ. ಕಲಾ ಪ್ರಿಯರೇ, ಕಲಾ ಪ್ರೇಕ್ಷಕರಿಗೆ, ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಈ ದಿನ ಶ್ರೀ ಕ್ಷೇತ್ರ ಭೀಮನಕೊಲ್ಲಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಡಾಕ್ಟರ್ BR ಆದರ್ಶ ಕಲಾ ಸಂಘದ ವತಿಯಿಂದ ಹಾಗೂ ದಕ್ಷ ನಾಟಕ ನಿರ್ದೇಶಕರಾದ ಜಕ್ಕಳಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿರವರ ನಿರ್ದೇಶನದಲ್ಲಿ ಹಾಗೂ ಹೆಸರಾಂತ ವಾದ್ಯಗೋಷ್ಠಿ ಸೋಮರಾಜು ನಂಜನಗೂಡು ಹಾಗೂ ಅವರ ಸಂಘದವರಿಂದ ಈ ದಿನ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ನಮ್ಮ ಸಂಘದ ಕಲಾವಿದರಲ್ಲಿ ಯಾವುದೇ ತಪ್ಪು ತೊದಲು ನುಡಿಗಳು ಬಂದಲ್ಲಿ ಅಂಶ ಕ್ಷೀರ ನ್ಯಾಯದಂತೆ ಪರಿಗಣಿಸಿ ನಮ್ಮ ಸಂಘದ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತ ವತ್ಸಲ ಕರುಣಾ ಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ನೆಮ್ಮದಿಯಿಂದ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರದಲ್ಲಿ ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು.
ಮೋಹನ ಮುರಳಿಯ
ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆ ಒಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತನಾದ ದೋಮ್ಯನನ್ನು ದುರ್ಯೋಧನ ಬಳಿಗೆ ಕಳಿಸಿದರು. ದುರ್ಯೋಧನ ಸಂಧಿಗೆ ಸಮ್ಮತಿಸಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಗೋಪಿ ಕಾಂಗನೀರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆಯ ಕುಸುಮ ಶೈನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲವೇ ಪ್ರಿಯ? ಪ್ರೇತಮೆ, ಲೋಕ ಸೇವೆ ಹರಿಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತ್ತು. ನಾನು ಅದಕ್ಕಾಗಿ ಚಿಂತಿಸ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರ ಕೇಳಿ ವೀರ ಹೃದಯ ನರ್ತಿಸುವುದು ಸಹಜ. ಕೇಳು, ಕಂಸ ಶಿಶುಪಾಲಾದಿ ದಾನವರನ್ನು ಸಮ್ಮತಿಸಿದ ನಿಮ್ಮ ರಕ್ತರತಿ ಪುನಃ ಜಾಗೃತವಾದ. ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಯಾವ ದುಷ್ಕರ್ಮಿ ಜನ್ಮಿಸಿರನು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ದೇವ. ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡಲಿಲ್ಲವೆಂದು ನಾನು ಪ್ರತಿಜ್ಞೆ ಮಾಡಿರುವೆನು. ಹಾಗಾದ್ರೆ ಈ ಶೈನಾಗಾರ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲದ ಕಾರಣವೇ ದೊರೆತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾ ಈಗ ಅರಿತೇನೆ. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿ ಕಾಂಗನಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸತಬಡಿದ ಪ್ರಚಂಡ ಅಟ್ಟಾಸೆಯಿಂದ ಜಗತ್ತಿನ ಹೃದಯವು ಕಂಪಿಸುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಲ್ಲಿ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಲಿರುವರು. ನಾನು ನಿರಸ್ತರನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿದೆ. ಚದುರಂಗದ ದಾಳಗಳಂತೆ ದರ್ಪಾಂಗ ಕ್ಷತ್ರಿ ಈರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಘರ್ಷವೇ ಪೌರುಷನ ಪರಮಾವಧಿ ಎಂದು ಜನರೀಗ ತಿಳಿಯುವರು. ನಾನು ಆ ಅಜ್ಞಾನವನ್ನು ಆರಿಸುವೆನು. ಮಾನವನ ಆತ್ಮಶಕ್ತಿಯ ಶತಕೋಟಿ ಶಸ್ತ್ರಾಸ್ತ್ರಗಳ ಪರಭವಿಸಿ ಸತ್ಯದ ಚಿರಪ್ರಕಾಶದಲ್ಲಿ ಜಗತ್ತನ್ನೇ ಬೆಳಗಿಸುವೆನು. ಕುರುಕ್ಷೇತ್ರ ಧೂಳಿನ ರಕ್ತದ ಕಣದಲ್ಲೂ ರಕ್ತ ರಸದಿಂದ ತುಯಿಸಿ ಧೀರದರ್ಪದಿಂದ ಶುಚಿತ್ವವಾಗಿ ಮಾಡಿ ಪುಂಡ ಬೀಜವನ್ನು ನೀಡುವೆನು. ಆ ಬೀಜವು ಅಂಕುರಿಸಿ
ಶಿಕ್ಷಣೆ, ಶಿಕ್ಷೆ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಇನ್ನು ನನ್ನ ಕನಸು ಕನಸಾಗಿ ಉಳಿದಿರು ರುಕ್ಮಿಣಿ. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರು ಎಂದು ಈಗ ನಾನು ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ನೀನಿನ್ನು ಹೋಗು ಪ್ರಿಯಸಿ, ನಾನು ಕ್ಷಣಕಾಲ ಮಲಗಿ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಈ ಭಾರತದ ಯುದ್ಧ ಅಥವಾ ಶಾಂತಿಗೆ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಟ್ಟಿದೆ. ಹಾಗೆ ಆಗಲಿ ಸ್ವಾಮಿ. ಭಾರತ ನಗರಕ್ಕೆ ಬರದಿ ನಾವು ತೆರಳುವೆ ಭಾರತ ನಗರಕ್ಕೆ ಹುಡುಪಾಟವರಳು ಚಿಂತನೆಗಳಿಂದ ಯುದ್ಧದ ದೃಷ್ಟಿಯ ಚಿತ್ರದಲರುವೆ ಹುಡುಪಾಟವರಳು ಚಿಂತನೆಗಳಿಂದ ಯುದ್ಧದ ದೃಷ್ಟಿಯ ಚಿತ್ರದಲರುವೆ ನಂದಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದಗೋಪತ್ರಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿ ನಾವು ತೆರಳುವೆ ಭಾರತ ನಗರಕ್ಕೆ ಬರದಿ ನಾವು ತೆರಳುವೆ ಭಾರತ ನಗರಕ್ಕೆ ಪರಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಪರಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಭೀಮನವನು ಎಡಗೆಡದೆ ಮನಗರಿ ಎಂಬದಿ ತೋರಿಸಲು ಭೀಮನವನು ಎಡಗೆಡದೆ ಮನಗರಿ ಎಂಬದಿ ತೋರಿಸಲು ಯಾದವರ ಬೆಂಬಲವಿದರಿರುವ ಮದಾಂಧ ಪಾಂಡವರ ಪಟವ ಯಾದವರ ಬೆಂಬಲವಿದರಿರುವ ಮದಾಂಧ ಪಾಂಡವರ ಪಟವ ಕದನದಲ್ಲಿ ಪದವು ಕೊಡಿಸಿದಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಪದವು ಕೊಡಿಸಿದಮ್ಮ
ಕ್ರೋಧವನ್ನು ತೀರಿಸಿಕೊಳ್ಳ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಕುರುಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಕುಸ್ತಿಯ ಶೀಘ್ರದವರೆಗೆ ಕುರುಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಕುಸ್ತಿಯ ಶೀಘ್ರದವರು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯ ಬರದಿ ನಾವು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಅಂತೂ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾದಂತೆಯೇ ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಈ ಮುಂದಿನ ಮಹಾಯುದ್ಧ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಿಗೆ ನನ್ನಿಂದ ಅರ್ಧ ರಾಜ್ಯವನ್ನು ಕೊಡಲಾಗದ ಕಾರಣ ಅವರು ನನ್ನಂತೆಯೇ ಗಂಡೆದೆಯ ಗಂಡುಗಲಿಗಳೇ ಆಗಿದ್ದಲ್ಲಿ ಯುದ್ಧವನ್ನು ಮಾಡಿ ರಾಜ್ಯವನ್ನು ಗೆಲ್ಲಲಿ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಯಾದವರಾಜನ ಬೆಂಬಲ ದೊರೆತರೆ ತುಳಪದಿಗೆ ಯಾದವರಾಜನ ಬೆಂಬಲ ದೊರೆತರೆ ತುಳಪದಿ ಬಣಿಸುವೆ ಸಂತುಗಳ ಭಾಮಾರಮಣರು ಎಂಬತ್ತವಾದರೆ ಹೋಮಗೈವೆ ಆ ಭೀಮನ ಭಾಮಾರಮಣನ ಎಂಬತ್ತವಾದರೆ ಹೋಮಗೈವೆ ಆ ಭೀಮನ ಅದ್ಭುತ ಪಾಂಡವ ಪಾರ್ಥನ ಒಂದು ಚಿತ್ರಕರ್ಣ ಕೊಟ್ಟಿ ಅನುಪಣವ ಅದ್ಯಮ ಪಾಂಡವ ಪಾರ್ಥನ ಒಂದು ಚಿತ್ರಕರ್ಣ ಕೊಟ್ಟಿ ಅನುಪಣ ಒಂದು ಸಿಂಹಾಸನದಲ್ಲಿ ಕುಳಿತು ನಿರ್ಗವು ಅನುಕರಿ ಕರೆಯನಾಳ ಗುರು ಸಿಂಹಾಸನದಲ್ಲಿ ಕುಳಿತು ನಿರ್ಗವು ಅನುಕರಿ ಕರೆಯನಾಳ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ಬರದಿ ನಾವು ತೆರಳುವೆ.
ಏನೇ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲುತ್ತಾ ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ನವಿಲುತ್ತಾ ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕದ ಮೆರುಗಿದರಗಿಳಿದಂತಿದೆ. ದೇವಲೋಕಾದಿಲೋಕದ ಮೆರುಗಿದರಗಿಳಿದಂತಿದೆ. ಎನಿತು ಈ ಕೃಷ್ಣನ ಸರ್ಪದ ತಿರಿತನ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ವೈಭವ, ವೈಭವ. ಚಿತ್ರಪಟಗಳ ವೈಭವ. ಅಬ್ಬಾ, ಏನಿ ಭವ್ಯ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರು ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ದೃಷ್ಟಿಯನ್ನು ಬೀರಿದೊಡೆ ಚಿತ್ತ ಚಾಂಚಲ್ಯವನ್ನುಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ. ನಯನ ಮನೋಹರವೀವ ಶಿಲ್ಪಕಲೆಗಳ ಚಾತುರ್ಯ. ಅಬ್ಬಾ, ಭಾವಪರವಶನಾದೆ, ಭಾವಪರವಶನಾದೆ. ಛೇ ಛೇ, ನನಗೆ ತರ ಭ್ರಾಂತಿ. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ಧುರೀಣ ಈ ಹಸ್ತಿನಾವತಿಯ ಮಣಿಮಕುಟ, ಈ ಚಕ್ರೇಶ್ವರನ ಭವನಕ್ಕಿಂತಲೂ ಈ ಗೋಪಾಲನ ಅರಮನೆ ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಶಿಲಾ ಬಾಲಕಿಯ ಭಾವಭಂಗಿಯನ್ನು ತೋರಿ ತುಚ್ಛ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟ. ಅಬ್ಬಬ್ಬಾ, ಈ ಚಂದ್ರಕುಲ ಚಕ್ರೇಶ್ವರನನ್ನೇ ತಲ್ಲಣಗೊಳಿಸುತ್ತಿರುವುದಲ್ಲ. ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದ ಸಾರಿ ಬಿಗಿದಪ್ಪನೆ. ಸ್ವಾಗತ
ಭಲೆ ಕೃಷ್ಣ, ಇದೆಲ್ಲವೂ ನಿನ್ನ ಮಾಯಲ್ಲದೆ ಬೇರೆಯಲ್ಲ. ಇರಲಿ. ಓ, ಸಾತ್ತಕ್ಕೆ ಇಲ್ಲೇ ಇರುವನು. ಸಾತ್ತಕ್ಕೆ ಕೃಷ್ಣನಲ್ಲಿ. ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವೇನು, ಇನ್ನೇನೋ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ಳುವನು. ಇದು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಒಂದು ಮಾತಿದೆ ಸಾತ್ತಕ್ಕೆ, ಈ ಸಾರಿ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರುರಾಜ, ನಾವೆಲ್ಲ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು, ಸರಿಯಾದ ಮಾತು. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಕೈವಸವಾದಂತೆ. ಇರಲಿ, ಎಚ್ಚರಗೊಳ್ಳುವ ತನಕ ಕಾದು ಕುಳಿತುಕೊಳ್ಳುವೆನು. ಭೂಪಾಲಕನಾದ ನಾನು ಈ ಗೋಪಾಲಕನ ಪದತಳದಲ್ಲಿ ಅಸಂಭವ. ನನ್ನ ಸ್ಥಾನ ಆಪತ್ಪಾಂಡವನೆನಿಸುತ್ತೇ. ಆಪತ್ಪಾಂಡವನೆನಿಸುತ್ತೇ. ಕಾಪಾಡು ಮಾಧವನೇ, ಕರ ಪಿಡಿದು ಬೇಡೋ ಹರಿಯೇ. ಹರಿಯೇ ಆದಿದೇವನೇ, ಹರಿಯೇ ಆದಿದೇವ
ಭಕ್ತರ ಸಲಹೋ ಕರುಣಾಮಯೇ ಭಕ್ತರ ಸಲಹೋ ಕರುಣಾಮಯೇ ಪಾಂಡವರೈವರ ಸಲಹೋ ಪಾಂಡವರೈವರ ಸಲಹೋ ಭಕ್ತರ ಸಲಹೋ ದೇವಚೇತನಯ ಭಕ್ತರ ಸಲಹೋ ದೇವಚೇತನಯ ಹರಿಯೇ ಆದಿದೇವನೇ ಹರಿಯೇ ಆದಿದೇವನೇ. ಸಾತಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬನಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತಕಿ? ಇದನ್ನು ನನಗೆ ಹೇಳುವ ಬಾಯಿಲ್ಲ, ನಿನಗೇ ತಿಳಿಯುವುದು, ನೀನೇ ನೋಡು. ಓ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಏನು ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾದ ರೂಪ ಫಲವು ಅವರಿಗೆ ದೊರಕೇ ದೊರಕಿ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸೈನ್ಯ ಬಲವು ನಮಗೆ ದೊರಕುವುದು. ನಾನು ಬಂದದ್ದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುರಿತು 4 ಮಾತುಗಳನ್ನು ಕೇಳಿ ಹೋಗಬೇಕ ಎಂಬ ಇಚ್ಛೆಯಿಂದ ಬಂದಿದ್ದೆ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗೋ. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನು ಕೈ ಸೇರಿದೆ. ಅಂಧಕಾರ ಹರಿತಿ ನಿನ್ನ ಸುಂದರ ವದನವ ಓರೋ ಹರಿ. ಅಂಧಕಾರ ಹರಿತಿ ಸಿಂಧು ಸೇಯನ್ನ ನಿನ್ನ ಮಂದಹಾಸವ ನೀರೋ ಮುರಹರಿ. ಸಿಂಧು ದಯನ ನಿನ್ನ ಮಂದಹಾಸವ ನೀರೋ ಮುರಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ಓರೋ ಹರಿ. ಅಂಧಕಾರ ಹರಿಸಿ ತೊರೆ ಸೌರಿ ಹರಿಸರ್ವದ ಮುದ ತೋರಿ ಭಕ್ತರ ಮೊರೆ ಆಲಿಸಿ. ಪೊರೆ ತೌರಿ ಹರಿಸರ್ವದ ಮುದ ತೋರಿ ಭಕ್ತರ ಮೊರೆ ಆಲಿಸಿ. ಮೌನವ ತೊರೆದು ಮಾನವ ಜೀವನ
ತೊರೆದು ಮಾನವ ಜೀವನ ಇದ ಬಯಸಿ ಪೊರೆಯೋ ಹರಿ ಇದ ಬಯಸಿ ಪೊರೆಯೋ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ತೋರೋ ಹರಿ ಅಂಧಕಾರ ಹರಿಸಿ ಏನು ನಾರಾಯಣ ಏನು ಲಕ್ಷ್ಮೀ ರಮಣ ಏನು ಶ್ರೀ ಭಾರತೀಶ ನಾರಾಯಣ ಧನಂಜಯ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಅದಿರಲಿ. ಛೀ, ಪಾದದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಆಲಕ್ಷ್ಯವೇ? ಯಾರು? ಬಾವ ಗೌರವೇಶ್ವರ, ಯಾವಾಗ ಬಂದೆ? ಸಮಾಚಾರವೇನು? ಬಂದವನು ನೀನಾದರೂ ನನ್ನ ಎಚ್ಚರಿಸಬಾರದಾಯಿತೆ? ಕೃಷ್ಣ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದಿದ್ದು, ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದೊಡನೆ ಎಚ್ಚರನಾಗಿ ದೊಡ್ಡ ಭಾಷಣವನ್ನೇ ಬಿಗಿದು ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಈ ನಿನ್ನ ನಾಟಕ. ಏನಿಲ್ಲ ಬಾವ, ಬಂದದನ್ನು ನಾನು ನೋಡಲಿಲ್ಲ. ಅದಿರಲಿ, ನೀವೀರುವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಓರ್ಗರೆವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದಿರುವೆ. ಏನು ಬಾವ, ಯುದ್ಧವೇ? ಯುದ್ಧ ಬೇಡ ಬಾವ. ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮವ. ಬಾವ ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮವ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಹಾಸಬೇಕೋ. ನಿರಾಸೆ. ಬಾವ, ಭರತ ಕಂಡ ಪ್ರಳಯದಿಂದ ಭರತ ಭೂಮಿ ಆಳ ಬಯಸಿ
ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಸುಮ್ಮನೆ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು. ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರುತ್ತಿರುವುದು. ಜನಾರ್ದನ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದದರಿಂದ ನೀನು ನನ್ನ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲೇ ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಅದರಲ್ಲೂ ಆತನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರವು ಅವನಿಗಿದೆ. ಈ ಉಭಯ ಸಂಕಟದಲ್ಲಿ ಏನು ಮಾಡಲಿ? ನಿಮ್ಮಿಬ್ಬರಿಗೂ ಸಹಾಯ ಮಾಡಿದ್ದೇನೆ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಯಾದವಾದಿ ಬಲರಾಮ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನು ಇನ್ನೊಂದು ಕಡೆ. ಅರ್ಜುನ, ಈ ಎರಡರಲ್ಲಿ ನೀನು ರಾವದನ್ನು ಅಪೇಕ್ಷಿಸುವೆ? ಕುಲ ಚೋಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿ. ನಿರಾಯುಧನು ನಿರಸ್ತ್ರನಾದ ಈತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಬಲರಾಮರ ಸಮೇತವಾಗಿ ಯಾದವ ಹಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಬರುತ್ತೇನೆ. ದುರ್ಯೋಧನ, ನಿನ್ನ ಪರಾಕ್ರಮಕ್ಕೆ ತಕ್ಕಂತ ಪ್ರತಿಫಲ ದೊರಕಿತು. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಹೋಗಲಿ, ಬರುತ್ತೇನೆ. ಅರ್ಜುನ, ನೀನು ನಡೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಕಣ್ಣು ಸನ್ನೆಯನ್ನು ಮಾಡಿ ಭಕ್ತರನ್ನು ಎಚ್ಚರಗೊಳಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿರುವೆ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹರಿವ ಮೃತ್ಯು ತಾಂಡವ ಫಲ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ರಣದೋ ಆಯುಧವಂ ಧರಿಸದಿರೇ ಆಯುಧವಂ ಧರಿಸದಿರೇ ಅದೆಂತು ಪಾಲಿಪೆಯೋ ಪಾಂಡವರ. ನೋಡುವೆನು ನಿರಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಹುಕಪಟಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿ ಈ ಅರ್ಜುನನಂತೂ ನಿನ್ನ ಪ್ರಾಣ ಸಖನು. ಅದರಲ್ಲಿ ನಾವು ನಿಮ್ಮೊಂದಿಗೆ ಬೆರೆಯಲು ಎಂದಿಗೂ ಸಾಧ್ಯವಿಲ್ಲ. ಅಂದಿಗೆ ನಾವೇ ಬೇರೆ ಆದೆವು. ಆದರೂ ಬಾಧಕವಿಲ್ಲ ಕೃಷ್ಣ, ಆದರೂ ಬಾಧಕವಿಲ್ಲ. ಯುದ್ಧ ರಂಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಯುದ್ಧವನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಅದು ನಿನಗೆ ನೆನಪಿನಲ್ಲಿರಲಿ. ಬರುತ್ತೇನೆ. ಈಗ ನನ್ನ ಪ್ರಯತ್ನಕ್ಕೂ ಸಾರ್ಥಕವಾಯಿತು. ಆರ್ಯವರ್ತನ ಯೋಗ ಶ್ರೇಷ್ಠನು ನನ್ನ ಪ್ರಾಣ ಸಮನಾದ ಬಂಧುವು ನನ್ನ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು.
ಉದಯವಾದ ನಮ್ಮ ಭಾಗ್ಯದ ಬಾಕರ ಉದಯವಾದ ನಮ್ಮ ಭಾಗ್ಯದ ಬಾಕರ ಅರಳಿದ ಕಾಂತಿಯ ಕರುಣಿದ ದರಹೆ ಅರಳಿದ ಕಾಂತಿಯ ಕರುಣಿದ ದರಹೆ ಸಾರ್ಥಕವಾಯಿತು ಎನ್ನ ಮನೋರಥ ಸಾರ್ಥಕವಾಯಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಪಾಂಡಮನಿ ಜಯ ನಂದ ವಿನೋದಯ ಪಾಂಡಮನಿ ಜಯ ನಂದ ವಿನೋದಯ ಬಂದಮ ಪಾಲಿತ ದೇವನೆ ನಿಜಿತ ಪದ್ಯಮ ಪಾಲಿತ ದೇವನೆ ನಿಜಿತ ಧನ್ಯಜನಾಜನು ಪುಣ್ಯೋದಯದಿ ಕೃಷ್ಣ ಕೃಷ್ಣ ಧನ್ಯಜನಾಜನು ಪುಣ್ಯೋದಯದಿ ರಾಧಾ ರಮಣ ಕೈವಸನಾದ ರಾಧಾ ರಮಣ ಕೈವಸನಾದ ಅಭಯವ ನೀಡಿಸಿದ ಯದುಪತಿ ಅಭಯವ ನೀಡಿಸಿದ ಅಭಯವ ನೀಡಿಸಿದ ಯದುಪತಿ ಅಭಯವ ನೀಡಿಸಿದ ಯದುಪತಿ ಅರ್ಜುನ ಅರ್ಜುನ ಪರಮಾತ್ಮ ಎಂತ ಕಾರ್ಯವನ್ನು ಮಾಡಿದೆ ಪರಮಾತ್ಮ ನಿನ್ನ ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಹರಿತವಾದ ಖಡ್ಗವನ್ನು ಬೀಸಿಟ್ಟು ಹೊರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ರಣಧ್ವಂದ್ರವಾಗಿ ಮೆರೆಯುವ ಬಲರಾಮ ಸೈನ್ಯವನ್ನು ಕೇಳದೆ ನಿರಾಯುಧನು ನಿರಾಸ್ತನು ನನ್ನನ್ನು ಏಕೆ ಕೇಳಿಕೊಂಡೆ ಪಾರ್ಥ ಪರಮಾತ್ಮ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ನನಗೆ ಬೇಕಾದದ್ದು ನೀನು ನಿನ್ನನ್ನು ಹೊಂದಿದೆನು ನನ್ನನ್ನು ಕೃಷ್ಣ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು ನಿರ್ಗತಿಗಳ ಗತಿಯು ಪ್ರಥಮಸ್ಥರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು ನನಗೊಂದು ಗತಿಯನ್ನು ಕೊಡು ದೇವ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ ಆಗ ನಾನು ನೋಡುವೆನು ಶತ್ರುಗಳು ನೋಡುವರು ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು ನಿಯತ್ತಿನ ವಾಕ್ಸದಲ್ಲಿ ಮಾನವ ಜೀವನ ಕೋಟಿಯು ವಿಶ್ರಾಂತಿಯು ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದು ಈಗ ನಿನಗೆ ಅನುಮತಿಯನ್ನು ಕೊಡು ದೇವ ಅರ್ಜುನ ನನ್ನನ್ನು ದೇವರು ದೇವರು ಎಂದು ಇಷ್ಟೊಂದು ಕೊಂಡಾಡುತ್ತಿದೆಯಲ್ಲ ಅಂತ ದೈವತ್ವದ ಮಹಿಮೆ ನನ್ನಲ್ಲಿ ಏನು ಕಂಡೆ ಪಾರ್ಥ ಪರಮಾತ್ಮ ನಿನ್ನ ನನ್ನಲ್ಲಿ ಇಂದ್ರಜಾಲ ಬೇಕೆ ಬಾ ಮಾಧವ ಬಾ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯ ಒಂದುವೆ ನಾ ಜಯ ಭಯವಿಲ್ಲದ ಯಮಗೆ ನೂರ ಹರಿ ನಿನ್ನಯ ಒಲುಮೆಯ ಫಲದೆ ಹರಿ ನಿನ್ನಯ
ನಿನ್ನಯ ಕೊಲುಂಬೆಯ ಫಲದಿ ಮಾಧವ ನಿನ್ನಯ ದಯದಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರಗಳು ಗಾಳಿಯ ಕರಗಳು ಗಾಳಿಯ ಹಿಡಿದೆಯ ಮುರಳಿ ಎದೆಗೆಡಗಿರು ಚೋಕೆ ಕವಿದಿರಲಿ ಎದೆಗೆಡಗಿರು ಚೋಕೆ ಕವಿದಿರಲಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಆ, ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕಾದಲು ನೀನೆ ವಿಜಯಕ್ಕೆ ಕಾರಣ ಕಾದಲು ನೀನೆ ಸಾಹಸ ನಿನ್ನದು ಸಾಧಿಸುವೆನು ನಾನು ಸಾಹಸ ನಿನ್ನದು ಸಾಧಿಸುವೆನು ನಾನು ಸಾಹಸ ನಿನ್ನದು ಸಾಧಿಸುವೆನು ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪಾರ್ಥನಿಂದೆಯ ಬಿಟ್ಟವ ಸತತವು ನಾ ಬಯಸಿ ಪಾರ್ಥನಿಂದೆಯ ಬಿಟ್ಟವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದೆನ ಕೊರುವೆ ಅನವರತವು ನಿನ್ನ ಬಿಡದೆನ ಕೊರುವೆ ಮನದಲು ಮಾನವ ಮನದಲು ಮಾನವ ಬಿಡು ಬಿಡು ಪ್ರಿಯ ಸಖ ಮನದಲು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇತಗೆ ಸಾಧಿಸು ಕಾರ್ಯವ ಭಯವೇತಗೆ ಸಾಧಿಸು ಕಾರ್ಯವ ಭಯವೇತಗೆ ಕಾತುರವೇತಗೆ ವಿಜಯ 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 ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಬಿಟ್ಟೇ ಇಲ್ಲ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದಿರುವ ಶುಭ ಸಮಾಚಾರವನ್ನು ಧರ್ಮನೊಂದಿಗೆ ತಿಳಿಸು. ರುಕ್ಮಿಣಿ ಬರುವ ವೇಳೆಯಾಯಿತು. ನೀನಿನ್ನು ನಡೆ. ಇಲ್ಲಿ ನಡೆದಿರುವ ಸಮಾಚಾರವನ್ನು ಧರ್ಮನೊಂದಿಗೆ ತಿಳಿಸು. ಆಗ್ಲಿ ಮಾಧವ. ಕಾಮಿನಿ ಕರ ಪಿಡಿದು ಮೋಹದನಗೆ ಬೀರಿ ಕಾಮಿನಿ ಕರ ಪಿಡಿದು ಮೋಹದನಗೆ ಬೀರಿ ಆಡಿದ ಮಾತುಗಳೇ ನಾಯಿದು ಆಡಿದ ಮಾತುಗಳೇ
ಸ್ವಾಮಿ ಪ್ರಾಣಕಾಂತೆ ದೇವ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ದೇವ ಬಾಬೇಗ ಸ್ವಾಮಿ ಬಾಬೇಗ ಮನಮೋಹನ. ಪ್ರಾಣೇಶ್ವರ, ಯುದ್ಧವು ನಿಶ್ಚಯವಾಯಿತಿ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದಿರಿ ಈ ನಿಮ್ಮ ಹೃದಯದಲ್ಲಿ ಎಂದು? ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೆಂದು ಅವಶ್ಯಕ. ಆದರೆ ನಾವಿನ್ನು ಹೋಗೋಣವಿದೀವ. ಪ್ರಾಣೇಶ್ವರ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ ದೇವ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗಲು ಪ್ರಿಯತಮೆ. ಪುರಾತನ ಹಳಿವೆ, ನೂತನ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಇಲ್ಲಿವರೆಗೂ ಆಗದಂತ ಅಚಿತ್ಯ ಹಂದೆಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಇನ್ನೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಬಳಿಕ ಮಾನವ ಜೀವರಾಶಿಯಲ್ಲಿ ಇಷ್ಟೊಂದು ಜನ ಜೀವಂತವಾಗಿ ವಾಸ
ನಾಶವಾಗುವರು ನಾ ಕಾಣಿ. ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಇಷ್ಟೊಂದು ಜನ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿದ್ದೀರಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಹೋಗಬೇಕು. ಆದರೆ ಈ ನನ್ನ ಕಡೆಯ ಪ್ರಯತ್ನವು ವಿಫಲವಾದರೂ ಆಗಬಹುದು ಪ್ರಿಯತಮೆ. ಪ್ರಾಣೇಶ್ವರ, ಏನಿದು? ಯಾವುದೋ ಒಂದು ಪಶುವು ನಮ್ಮ ತೋಟವನ್ನೆಲ್ಲ ಮಾಡಬೈತಿರುವುದಲ್ಲ. ಹೇ, ದೂರ ಹೋಗು. ಏನಿದು? ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ತಕ್ಷಣ ಈ ಪಶು ಕೆಳಗೆ ಬಿದ್ದು ಪ್ರಾಣವನ್ನೇ ಬಿಟ್ಟಿದ್ದಲ್ಲ. ಜಗದೊಳಗೆ ಜಗೆ ಜೀವಿ ವಿನೋದ, ಜಗದೊಳಗೆ ಜಗೆ ಪಾಪಿಯೋ ನಾನಾದೆ ಬಂದ ಪಾಪದಿಂದ, ಪಾಪಿಯೋ ನಾನಾದೆ ಬಂದ ಪಾಪದಿಂದ, ತಾಪವಾಗೈದೆನೋ ಪಾಪಿನ ತಟ. ಪಾಪವಾಗೈದೆನೋ ಪಾಪಿನ ಹಠ, ಜಗದೊಳಗೆ ತಗೆ ಜೀವಿ ವಿನೋದ, ಜಗದೊಳಗೆ ತಗೆ. ಏನಿದು? ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ತಕ್ಷಣವೇ ಈ ಪಶುವು ಕೆಳಗೆ ಬಿದ್ದು ಪ್ರಾಣವನ್ನೇ ಬಿಟ್ಟಿತಲ್ಲ. ಶಿವ ಶಿವ, ಏನು ಮಾಡಲಿ? ಇರುವೆಲ್ಲ ಕಾರಣವೇನು? ಸಾತಕಿ, ನಾನು ಈ ದಿನ ಗೋಕೊಂದ ಪಾಪಕ್ಕೆ ಗುರಿಯಾಗಿರುವೆನು. ಬಲಭದ್ರ, ಈ ಗೋಹತ್ಯೆ ನಿವಾರಣೆಗೆ ಬಲ್ಲವರಲ್ಲಿ ಆಲೋಚಿಸು. ನಮ್ಮ ಕೃಷ್ಣನನ್ನು ಕರೆದುಕೊಂಡು ಬಾ, ಬಲ್ಲವರಲ್ಲಿ ಆಲೋಚಿಸುವೆನು. ಆಗಲಿ. ಅಗ್ರಜನಿಗೆ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ನನ್ನನ್ನು ಇಷ್ಟೊಂದು ತುರಿತವಾಗಿ ಕರೆಸಲು ಕಾರಣವೇನು ಅಣ್ಣ? ಕೃಷ್ಣ, ನಾನು ಈ ದಿನ ಗೋಕೊಂದ ಪಾಪಕ್ಕೆ ಗುರಿಯಾಗಿರುವೆನು. ಅದಕ್ಕೇನಾದರೊಂದು ಉಪಾಯವನ್ನು ಹೇಳು, ಅದರಂತೆ ನಾನು ಮಾಡುವೆನು. ಏನು? ಗೋ ಕೊಂದಿರುವೆಯ? ಗೋ ಕೊಂದ ಪಾಪ ಮಹಾ ಪಾಪಕರವಾದದ್ದು. ಕೃಷ್ಣ, ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಭಾಗ್ಯನಾದೆ ಗದಿಯನ್ನು ತರದೆ, ಭಾಗ್ಯನಾದೆ ಗದಿಯನ್ನು ತರದೆ, ಮತಿ ಮಂದನಾಗಿ ವೃಷಭವಾದಗೈದೆ. ಮತಿ ಮಂದನಾಗಿ ವೃಷಭವಾದಗೈದೆ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಕೃಷ್ಣ, ಇದಕ್ಕೆ ಯಾವುದಾದ್ರೊಂದು ಉಪಾಯವನ್ನು ಹೇಳು, ಅದರಂತೆ ನಾನು ನಡೆದುಕೊಳ್ಳುವೆನು. ಅಣ್ಣ, ಇಂದಿನಿಂದ 28 ದಿನಗಳ ಕಾಲ
ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಈ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದಪಾಂದಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡು. ಕೃಷ್ಣ, ಹಾಗಾದರೆ ನಾನು ಹೀಗೆ ಭೂಸಂಚಾರಕ್ಕೆ ಹೊರಡುವೆನು. ನಾನು ಬರುವ ತನಕ ರಾಜ್ಯದ ಕಡೆ ಗಮನವಿಟ್ಟು ನೋಡಿಕೊ. ಹೋಗಿ ಬಾಣ. ಅಂಗದ ಮದಕರ ಗಂಗಾಧರ ಬಾಯೇ, ಅಂಗದ ಮದಕರ ಗಂಗಾಧರ ಬಾಯೇ, ದಕ್ಷಿಣ ಧಾರ್ಮಿಕ ರಕ್ಷಿಸು ಸುರವರ, ದಕ್ಷಿಣ ಧಾರ್ಮಿಕ ರಕ್ಷಿಸು ಸುರವರ, ರಕ್ಷಿಸು ದೇವಾದಿದೇವ, ರಕ್ಷಿಸು ದೇವಾದಿದೇವ, ಅಂಗದ ಮದಕರ ಗಂಗಾಧರ ಬಾಯೇ, ಶಂಭೋ ಮಹಾದೇವ.